ಕೆಲವೊಂದು ಕಡೆ ಹೆಂಗೆಲ್ಲ ಆಗುತ್ತೆ ಅಂತ ಅಂದರೆ ಮಕ್ಕಳು ಓದಬೇಕು ಅಂತ ಅಂದರೆ ಪೋಷಕರು ಬೇಡ ಅಂತಾರೆ, ಮಕ್ಕಳು ಓದಲ್ಲ ಅಂತ ಅಂದರೆ ಪೋಷಕರು ಓದು ಅಂತಾರೆ. ಇಲ್ಲಿ ಹೆಂಗಾಗಿದೆ ಅಂತ ಅಂದರೆ ಮಗಳು ಪಾಪ ಬಾಲಕಿ ನಾನು ಓದ್ತೀನಿ ಅಪ್ಪ ಅಂತ ಅಂದರೂ ಕೂಡ ತಂದೆ ಮಾತ್ರ ಬೇಡ ಅಂತ ಹೇಳ್ತಾ ಇದ್ದಾನೆ. ಶಾಲೆಗೆ ಹೋಗಬೇಡ ಅಂತ ಮಗಳ ಪುಸ್ತಕವನ್ನು ಸುಟ್ಟಾಕಿದ್ದಾನೆ ಈ ತಂದೆ. ಏನು ಬುದ್ಧಿ ರೀ ಇವ್ರದೆಲ್ಲ. 112ಗೆ ಕರೆ ಮಾಡಿ ತಂದೆ ವಿರುದ್ಧವೇ ದೂರನ್ನು ಕೊಟ್ಟಿದ್ದಾಳೆ ಮಗಳು. ದಾವಣಗೆರೆ ಜಿಲ್ಲೆ ನ್ಯಾಮತಿ ವ್ಯಾಪ್ತಿಯ ಆರುಂಡಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ತನ್ನ ತಂದೆ ನಿತ್ಯ ಕುಡಿದು ಬಂದು ಗಲಾಟೆ ಮಾಡ್ತಾರೆ, ನನ್ನನ್ನು ಶಾಲೆಗೆ ಕಳುಹಿಸ್ತಾ ಇಲ್ಲ ಅಂತ ಮಗಳು ದೂರನ್ನ ಕೊಟ್ಟಿದ್ದಾರೆ ನೋಡಿ. ಸ್ಥಳಕ್ಕೆ ಭೇಟಿ ನೀಡಿ ಮದ್ಯ ವ್ಯಸನಿ ತಂದೆಗೆ ಪೊಲೀಸ್ನವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಾಲಕಿಗೆ ಪುಸ್ತಕ ನೋಟ್ಬುಕ್ ಕೊಡಿಸಿ ಧೈರ್ಯವನ್ನ ತುಂಬಿದ್ದಾರೆ ಪೊಲೀಸ್ನವರು. ಶಿಕ್ಷಕರಿಗೆ ಮಾಹಿತಿ ನೀಡಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೋಗಿದಾರಂತೆ ಪೊಲೀಸ್ನವರು. ಎಂಥ ತಂದೆ ರೀ ಈತ. ಕುಡ್ಕೊಂಡು ಬಂದು ಆ ಮಗಳು ಓದಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ರೆ ಪುಸ್ತಕ ನೋಟ್ಬುಕ್ಸ್ ಆಕೆಗೆ ಸಂಬಂಧಪಟ್ಟಂಥದ್ದು ಎಲ್ಲವನ್ನು ಸುಟ್ಟು ಹಾಕಿಬಿಟ್ಟಿದ್ದಾನಂತೆ. ಹಾಗಾಗಿನೇ 112ಗೆ ಕರೆ ಮಾಡಿ ಪೊಲೀಸ್ನವರನ್ನು ಕರೆಸ್ಕೊಂಡಿದ್ದಾಳೆ ವಿದ್ಯಾರ್ಥಿನಿ. ನೋಡಿ, ಆಕೆ ಧೈರ್ಯವನ್ನು ಮೆಚ್ಚಬೇಕು. 10ನೇ ತರಗತಿ ಓದ್ತಾ ಇದ್ದಾಳೆ ಈಗ. ಸೊ ಅದಾದ ನಂತರ ಪೊಲೀಸ್ನವ್ರು ಬಂದು ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ ಆ ಕುಡುಕ ತಂದೆಗೆ. ಅದಾದ ನಂತರ ಇನ್ನೇನಾದರೂ ತೊಂದರೆ ಕೊಟ್ಟರೆ ನೀನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಸೊ ಆಕೆಗೆ ಪುಸ್ತಕ ನೋಟ್ಸ್ ಎಲ್ಲ ಕೊಟ್ಟು ಚೆನ್ನಾಗಿ ಓದ್ಕೋ ಅಂತ ಹೇಳಿ ಧೈರ್ಯ ತುಂಬ ಹೋಗಿದ್ದಾರೆ.